ವೀಕ್ಷಕರೇ, ಲರ್ನ್ ಟ್ಯಾಲಿ ಎಟ್ ಹೋಮ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕಲಿಯೋಣ ಬೇಸಿಕ್ ಇಂಟ್ರೊಡಕ್ಷನ್ ಟ್ಯಾಲಿ. ಟ್ಯಾಲಿಯ ಬಗ್ಗೆ ಕಿರುಪರಿಚಯ. ಟಾಪಿಕ್ಸ್ ಆರ್ ಕವರ್. ಈ ಕೆಳಗಂಡ ವಿಷಯಗಳ ಬಗ್ಗೆ ನಾವು ಈಗ ಚರ್ಚಿಸೋಣ. ಹೂ ಇಸ್ ದ ಫೌಂಡರ್ ಆಫ್ ಟ್ಯಾಲಿ? ಟ್ಯಾಲಿ ಸ್ಥಾಪಕರ ಬಗ್ಗೆ ಕಿರುಪರಿಚಯ. ವರ್ಷನ್ಸ್ ಆಫ್ ಟ್ಯಾಲಿ. ವರ್ಷನ್ಸ್ ಆಫ್ ಟ್ಯಾಲಿ ಅಂದರೆ ಆವೃತ್ತಿ. ಟ್ಯಾಲಿಯಲ್ಲಿ ಯಾವ ವರ್ಷನ್ಸ್ ಆಫ್ ಟ್ಯಾಲಿ ಇದಾವೆ ನೋಡೋಣ. ಥರ್ಡ್ ಬಂದ್ಬಿಟ್ಟು ಹೌ ಟು ಡೌನ್ಲೋಡ್ ಟ್ಯಾಲಿ ಸಾಫ್ಟ್ವೇರ್ ಫ್ರಮ್ ಆನ್ಲೈನ್ ಫಾರ್ ಫ್ರೀ. ಟ್ಯಾಲಿ ಸಾಫ್ಟ್ವೇರ್ ಆನ್ಲೈನ್ ಹೇಗೆ ಡೌನ್ಲೋಡ್ ಮಾಡುವ ವಿಧಾನ ಫಾರ್ ಫ್ರೀ. ಪ್ರೈಸ್ ಆಫ್ ಟ್ಯಾಲಿ ಫಾರ್ ಲೈಸೆನ್ಸ್ ಪರ್ಸನ್. ಟ್ಯಾಲಿ ಎನ್ನುವುದು ಒಂದು ಫ್ರೀ ಸಾಫ್ಟ್ವೇರ್, ಆದರೆ ಆ ಲೈಸೆನ್ಸ್ ಅನ್ನೋದು ನಿಮಗೆ ಟ್ಯಾಲಿಯಿಂದ ಕಂಪನಿಯಿಂದ ಪರ್ಚೇಸ್ ಮಾಡಬೇಕಾಗುತ್ತದೆ. ಸೊ ಅದರ ಬೆಲೆ ಎಷ್ಟು ಅನ್ನೋದು ಈ 4th ಪಾಯಿಂಟಲ್ಲಿ ನೋಡೋಣ. ಸೊ ಫಸ್ಟ್ ಪಾಯಿಂಟ್, ಹೂ ಇಸ್ ದ ಫೌಂಡರ್ ಆಫ್ ಟ್ಯಾಲಿ ಆ್ಯಂಡ್ ಕಂಟ್ರಿ. ಟ್ಯಾಲಿ ಕಂಡುಹಿಡಿದರ ಕಂಟ್ರಿ ಮತ್ತು ಅವರ ಹೆಸರು ಯಾವುದು ಅಂತ ನೋಡೋಣ. ಸೊ ಫಸ್ಟ್ USA, ರಷ್ಯಾ, ಜಪಾನ್. ಈ 3 ಕಂಟ್ರಿಯಲ್ಲಿ ಯಾವ ಕಂಟ್ರಿ ಟ್ಯಾಲಿ ಸಾಫ್ಟ್ವೇರ್ ಕಂಡುಹಿಡಿದಿರಬಹುದು ಹೇಳಿ ನೋಡೋಣ. ಜಪಾನ್ ಅಲ್ಲ, ರಷ್ಯಾ ಅಲ್ಲ, ಜಪಾನ್ ಅಲ್ಲ. ಸೊ ನಮ್ಮ ಭಾರತ ದೇಶದಲ್ಲಿ ಟ್ಯಾಲಿ ಸಾಫ್ಟ್ವೇರ್ ಕಂಡುಹಿಡಿದಿದೆ. ಸೊ ಭಾರತ ದೇಶದಲ್ಲಿ ಶ್ಯಾಮ್ ಸುಂದರ್ ಗೋನೆ ಮತ್ತು ಭಾರತ್ ಗೋನೆ ಇಸ್ ದ ಕ್ರಿಯೇಟರ್ ಆಫ್ ಟ್ಯಾಲಿ. ಈ ಇಬ್ಬರು ವ್ಯಕ್ತಿಗಳು ಟ್ಯಾಲಿ ಸಾಫ್ಟ್ವೇರ್ ಕಂಡುಹಿಡಿದಿದ್ದಾರೆ. ಸೊ ಟ್ಯಾಲಿ ಸಾಫ್ಟ್ವೇರ್ ಇಸ್ an Indian multinational technology company that provides enterprise resource planning software. It is headquartered in Bangalore. So Tally software ಅನ್ನೋದು ಒಂದು ಮಲ್ಟಿನ್ಯಾಷನಲ್ ಟೆಕ್ನಾಲಜಿ ಕಂಪನಿ. ಇದು ಬಂದ್ಬಿಟ್ಟು ನಿಮಗೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂದರೆ ನಿಮಗೆ ಯಾವ ಥರ ಬಿಸ್ನೆಸ್ನು ಪ್ಲ್ಯಾನ್ ಮಾಡುವುದು, ಮುಖ್ಯವಾಗಿ ಅಕೌಂಟ್ಸ್ ಯಾವ ಥರ ಹ್ಯಾಂಡಲ್ ಮಾಡುವುದು, ಮೇಂಟೈನ್ ಮಾಡುವುದು, ಇದರಲ್ಲಿ ನೀವು ಈಸಿಯಾಗಿ ನೋಡಬಹುದು. ಇದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದೆ. ನೆಕ್ಸ್ಟ್, ಸೊ ವರ್ಷನ್ಸ್ ಆಫ್ ಟ್ಯಾಲಿ. ಟ್ಯಾಲಿಯಲ್ಲಿ ವಿವಿಧ ವರ್ಷನ್ಸ್ಗಳು ಅವು ಯಾವ್ಯಾವ ನೋಡೋಣ. ಸೊ ಟ್ಯಾಲಿ 4.5 was the first version of Tally. It was released in 1990. Tally 5.4 was the second version of Tally. 6.3 was the third version of Tally. 7.2 was the next version of Tally. 8.1 next version. The next version of Tally is 9. The next version of Tally is ERP 9. The latest version at present of Tally version is 4.0. So versions. ಆ ವರ್ಷನ್ ಅಲ್ಲಿ ಏನೇನು ಫೀಚರ್ ಎನೇಬಲ್ ಇದ್ದು, ಏನೇನು ಫೀಚರ್ ನಾವು ಮಾಡಬಹುದಿತ್ತು. ಸೊ 4.5 ವರ್ಷನ್ ಅಲ್ಲಿ ಅಕೌಂಟ್ಸ್ ಮಾಡಬಹುದಿತ್ತು. 5.4 ಅಲ್ಲಿ ಅಕೌಂಟ್ಸ್ ವಿತ್ ಇನ್ವೆಂಟರಿ. 6.3 ಅಲ್ಲಿ ಅಕೌಂಟ್ಸ್ ಅಂಡ್ ಅಡ್ವಾನ್ಸ್ ಇನ್ವೆಂಟರಿ. ಹಾಗೆ ಟ್ಯಾಲಿ ಪ್ರೈಮ್ 2.1 ವರ್ಷನ್ ಅಲ್ಲಿ ಜನರೇಟ್ ಇ-ವೇ ಬಿಲ್ ಅಂಡ್ ಇ-ಇನ್ವಾಯ್ಸ್. ಸೊ ಅದಾದ ಮೇಲೆ ಟ್ಯಾಲಿ ಪ್ರೈಮ್ 4.0. ಸೊ ಟ್ಯಾಲಿ ಪ್ರೈಮ್ 4.0 ಅಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಫೀಚರ್, ವಾಟ್ಸಪ್ ಫೀಚರ್, ಎಕ್ಸೆಲ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಎಕ್ಸೆಲ್ ಇಂದ ನಾವು ಇಂಪೋರ್ಟ್ ಮಾಡಬಹುದು ಬಿಲ್ ಅಥವಾ ಎಕ್ಸ್ಪೋರ್ಟ್ ಮಾಡುವುದು ಈ ಸಾಫ್ಟ್ವೇರಲ್ಲಿ ನೋಡಬಹುದು 4.0 ವರ್ಷನ್. ನೆಕ್ಸ್ಟ್, ಹೌ ಟು ಡೌನ್ಲೋಡ್ ಟ್ಯಾಲಿ ಸಾಫ್ಟ್ವೇರ್ ಫ್ರಮ್ ಆನ್ಲೈನ್. ಟ್ಯಾಲಿ ಸಾಫ್ಟ್ವೇರ್ ಆನ್ಲೈನ್ ಹೇಗೆ ಡೌನ್ಲೋಡ್ ಮಾಡುವ ವಿಧಾನ ಫಾರ್ ಫ್ರೀ. ವಿಸಿಟ್ tallysolution.com. ಮೊದಲನೇದಾಗಿ ಗೂಗಲ್ ಕ್ರೋಮ್ ಓಪನ್ ಮಾಡಿ tallysolution.com ವಿಸಿಟ್ ಮಾಡೋದು. ನೆಕ್ಸ್ಟ್, ಕ್ಲಿಕ್ ಡೌನ್ಲೋಡ್ ಆಪ್ಷನ್ ಅವೈಲೇಬಲ್ ಆನ್ ದ ಟಾಪ್ ರೈಟ್ ಸೈಡ್ ಆಫ್ ದ ಮೆನು. ಸೊ ಡೌನ್ಲೋಡ್ ಆಪ್ಷನ್ ನಿಮಗೆ ಟ್ಯಾಲಿ ಸೊಲ್ಯೂಷನ್ ವೆಬ್ಸೈಟ್ ಅಲ್ಲಿ ಕಾಣುತ್ತದೆ. ನೆಕ್ಸ್ಟ್, ಇನ್ ದ ಮಿಡಲ್ ಆಫ್ ದ ಡೌನ್ಲೋಡ್ ಪೇಜ್ ಕ್ಲಿಕ್ ಆನ್ ಡೌನ್ಲೋಡ್ ನೌ. Once download is complete, you are ready to install the free version of accounting software Tally Prime. ಈಗ ಆನ್ಲೈನ್ ಯಾವ ತರ ಡೌನ್ಲೋಡ್ ಮಾಡೋದು ಬನ್ನಿ ನೋಡೋಣ. ಫಸ್ಟ್, ವಿಸಿಟ್ ದ ಟ್ಯಾಲಿ ಸೊಲ್ಯೂಷನ್. ಟೈಪ್ ದ ಟ್ಯಾಲಿ ಸೊಲ್ಯೂಷನ್. ವಿಸಿಟ್ ದ ಫಸ್ಟ್ ವೆಬ್ಸೈಟ್ ಅನ್ನು ನೀವು ಕ್ಲಿಕ್ ಮಾಡಿ. ನಂತರ ಡೌನ್ಲೋಡ್ ಆಪ್ಷನ್ ನಿಮಗೆ ಮೇಲ್ಗಡೆ ಕಾಣುತ್ತಿದೆ. ಸೊ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ
ಈ ಸ್ಕ್ರೀನ್ ಕಾಣುತ್ತಿದೆಯಲ್ಲ, ಈ ಸ್ಕ್ರೀನ್ ಕಾಣುವುದೇ ಟ್ಯಾಲಿ ಪ್ರೈಮ್ ಲೇಟೆಸ್ಟ್ ವರ್ಷನ್. ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಟ್ಯಾಲಿ ಸಾಫ್ಟ್ವೇರ್ ಕೆಳಗಡೆ ನೋಡಬಹುದು. ಟ್ಯಾಲಿ ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತಿದೆ. ಡೌನ್ಲೋಡ್ ಕಂಪ್ಲೀಟ್ ಆದ ನಂತರ ನೀವು ಟ್ಯಾಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬಹುದು. ಓಕೆನಾ? ಸೊ ನೆಕ್ಸ್ಟ್ ಬನ್ನಿ. ಇಂಪಾರ್ಟೆಂಟ್ ನೋಟ್, ಟ್ಯಾಲಿ ಓನ್ಲಿ ಇನ್ಸ್ಟಾಲ್ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್. ಟ್ಯಾಲಿ ನಿಮಗೆ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಮಾತ್ರ ಇನ್ಸ್ಟಾಲ್ ಆಗುತ್ತದೆ. ಸೊ ಅದರ ಟ್ಯಾಲಿಯ ಪ್ರೈಸ್ ಆಫ್ ಟ್ಯಾಲಿ ಫಾರ್ ಲೈಸೆನ್ಸ್. ಸೊ ಟ್ಯಾಲಿಯ ಬೆಲೆ ಎಷ್ಟು, ಲೈಸೆನ್ಸ್ ಬೆಲೆ ಎಷ್ಟು? ಸೊ ಟ್ಯಾಲಿಯಲ್ಲಿ 2 ವಿಧಾನಗಳು, ಒಂದು ಗೋಲ್ಡ್ ವರ್ಷನ್, ಇನ್ನೊಂದು ಸಿಲ್ವರ್ ವರ್ಷನ್. ಸೊ ಗೋಲ್ಡ್ ವರ್ಷನ್ ಎಂದರೆ ನಿಮಗೆ 67,500 ಪ್ಲಸ್ 12,150 GST. ಸಿಲ್ವರ್ ವರ್ಷನ್ ಅಲ್ಲಿ ನಿಮಗೆ 22,500 ಪ್ಲಸ್ 18% GST. 2 ವಿಧಾನಗಳು. ಇದಾದ ನಂತರ ಟೈಪ್ಸ್ ಆಫ್ ಸಾಫ್ಟ್ವೇರ್ ಅಲ್ಲಿ ಸಿಂಗಲ್ ಯೂಸರ್ ಸಾಫ್ಟ್ವೇರ್ ಎಂದರೆ ನೀವು ಒಂದೇ ಕಂಪ್ಯೂಟರ್ ಅಲ್ಲಿ ಬಳಸುವತಕ್ಕದ್ದು, ಅಂದ್ರೆ 2 ಕಂಪ್ಯೂಟರ್ ನೀವು ಬಳಸಕ್ಕೆ ಆಗೋದಿಲ್ಲ. ಸೊ ಮಲ್ಟಿ ಯೂಸರ್ ಎಂದರೆ ನೀವು ಆಕ್ಸೆಸ್ ಒಂದು ಟ್ಯಾಲಿ ಸಾಫ್ಟ್ವೇರ್ ಅನ್ನು ಒಂದು ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಅದಕ್ಕೆ ಸರ್ವರ್ ಎಂದು ಕರೆಯುತ್ತಾರೆ, ಮತ್ತು ಆ ಸರ್ವರ್ ಇಂದ ನೀವು ಬೇರೆ ಕಂಪ್ಯೂಟರ್ಗೆ ಆಸ್ ಅ ಕ್ಲೈಂಟ್ ನೀವು ಬಳಸಬೇಕು. ಅಂದರೆ ಯೂಸಿಂಗ್ ಅ ಲ್ಯಾನ್ ಕನೆಕ್ಷನ್, ಲೋಕಲ್ ಏರಿಯಾ ನೆಟ್ವರ್ಕ್. ಆ ಮುಖಾಂತರ ನೀವು ಬೇರೆ ಕಂಪ್ಯೂಟರ್ ಅಲ್ಲಿ ನೀವು ಟ್ಯಾಲಿಯನ್ನು ಮಲ್ಟಿ ಯೂಸರ್ ಬಳಸತಕ್ಕದ್ದು. ಹೌ ಟು ಫೈಂಡ್ ಔಟ್ ಟ್ಯಾಲಿ ಲೈಸೆನ್ಸ್ ಸಿಂಗಲ್ ಯೂಸರ್ ಆರ್ ಮಲ್ಟಿ ಯೂಸರ್. ನೀವು ಸಪೋಸ್ ಟು ಬಿ ನಿಮ್ಮಲ್ಲಿ ಯಾವುದಾದರೂ ಬಿ ಟ್ಯಾಲಿ ನೋಡಿದಾಗ ನಿಮಗೆ ಯಾವ ಥರ ಕಂಡುಹಿಡಿಯೋದು, ಸಿಂಗಲ್ ಯೂಸರ್ ಅಥವಾ ಮಲ್ಟಿ ಯೂಸರ್? ಸೊ ಅದಕ್ಕೆ ನಿಮಗೆ ಸಿಂಪಲ್ ಆಗಿ ಸಿಂಗಲ್ ಯೂಸರ್ ಎಂದರೆ ಟ್ಯಾಲಿ ಪ್ರೈಮ್ ಸಿಲ್ವರ್, ಸೊ ಮಲ್ಟಿ ಯೂಸರ್ ಅಂದರೆ ಟ್ಯಾಲಿ ಪ್ರೈಮ್ ಗೋಲ್ಡ್. ಸೊ ಸಿಂಗಲ್ ಯೂಸರ್ ಟ್ಯಾಲಿ ಪ್ರೈಮ್ ಸಿಲ್ವರ್, ಮಲ್ಟಿ ಯೂಸರ್ ಟ್ಯಾಲಿ ಪ್ರೈಮ್ ಗೋಲ್ಡ್. ಈ ಥರ ನೀವು ಆರಾಮಾಗಿ ಈಸಿಯಾಗಿ ಕಂಡುಹಿಡಿಯಬಹುದು ಟ್ಯಾಲಿ ಪ್ರೈಮ್ ಸಿಂಗಲ್ ಯೂಸರ್ ಅಥವಾ ಮಲ್ಟಿ ಯೂಸರ್. ಸೊ 7 days ಟ್ರಯಲ್ ಪ್ಯಾಕ್. ಸೊ ಬಿಫೋರ್ ನೀವು ಟ್ಯಾಲಿ ಪರ್ಚೇಸ್ ಮಾಡೋಕ್ಕಿಂತ ಮೊದಲು ಟ್ಯಾಲಿ ಯಾವ ಥರ ವರ್ಕ್ ಆಗುತ್ತೆ, ಏನಾದರೂ ನಿಮಗೆ ಸಂಶಯ ಇದ್ದರೆ ನೀವು 7 days ಟ್ರಯಲ್ ಪ್ಯಾಕ್ ಅನ್ನು ತಗೊಂಡು ಯಾವ ಥರ ವರ್ಕ್ ಆಗುತ್ತೆ ಚೆಕ್ ಮಾಡಿ ಆಫ್ಟರ್ ದಟ್ ನೀವು ಟ್ಯಾಲಿ ಸಾಫ್ಟ್ವೇರ್ನ ಪರ್ಚೇಸ್ ಮಾಡಬಹುದು. ಹಾಯ್, ಕ್ಯಾನ್ ಐ ಗೆಟ್ ಫ್ರೀ ಟ್ರಯಲ್ ಟ್ಯಾಲಿ ಸಾಫ್ಟ್ವೇರ್? ಎಸ್, ಆಫ್ ಕೋರ್ಸ್. Just guide me how. Okay. Visit tallysolution.com. Click on product. Choose take free trial. Next, choose student. Name, phone number, email ID and PIN number. So ನಿಮಗೆ ಟ್ಯಾಲಿ 7 days ಟ್ರಯಲ್ ತಗೋಬೇಕಾದರೆ ಫಸ್ಟ್ ವಿಸಿಟ್ tallysolution.com. ಅಲ್ಲಿ ಕ್ಲಿಕ್ ಆನ್ ಪ್ರಾಡಕ್ಟ್, ಚೂಸ್ ಟೇಕ್ ಫ್ರೀ ಟ್ರಯಲ್. ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ನೀವು ಚೂಸ್ ಮಾಡಬೇಕು ಸ್ಟೂಡೆಂಟ್ ಅಂತ, ಆಮೇಲೆ ನೇಮ್, ಫೋನ್ ನಂಬರ್, ಇಮೇಲ್ ID ಅಂಡ್ ಪಿನ್ ಕೋಡ್. ಡಸ್ ಇಟ್ ವರ್ಕ್? ನಿಜವಾಗಿ 7 days ಟ್ರಯಲ್ ಪ್ಯಾಕ್ ವರ್ಕ್ ಆಗುತ್ತೆನಾ? ಇಟ್ ವರ್ಕ್ಸ್. ಥ್ಯಾಂಕ್ ಯು. ಬನ್ನಿ ನೋಡೋಣ ಆನ್ಲೈನಲ್ಲಿ ನಾವು ಯಾವ ಥರ 7 days ಟ್ರಯಲ್ ಪ್ಯಾಕನ್ನು ತಗೋಬಹುದು. ಸೊ ವಿಸಿಟ್ tallysolution.com. ಫಸ್ಟ್ ಟ್ಯಾಲಿ ಸೊಲ್ಯೂಷನ್ಗೆ ವಿಸಿಟ್ ಮಾಡೋಣ. ಟ್ಯಾಲಿ ಸೊಲ್ಯೂಷನ್ ವಿಸಿಟ್ ಮಾಡಿ ಫಸ್ಟ್ ವೆಬ್ಸೈಟ್ ನ ಕ್ಲಿಕ್ ಮಾಡಿ. ನಂತರ ಕ್ಲಿಕ್ ಆನ್ ಪ್ರಾಡಕ್ಟ್. ಸೊ ಕ್ಲಿಕ್ ಆನ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಟೇಕ್ ಅ ಫ್ರೀ ಟ್ರಯಲ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ನಂತರ ಐ ಆಮ್ ಅ ಸ್ಟೂಡೆಂಟ್. ನೆಕ್ಸ್ಟ್ ನಿಮ್ಮ ಇಮೇಲ್ ID, ಫೋನ್ ನಂಬರ್, ಆಮೇಲೆ ನೆಕ್ಸ್ಟ್ ನಂತರ ನಿಮ್ಮ ಇಮೇಲ್ ID ಟೈಪ್ ಮಾಡಿ. ನೆಕ್ಸ್ಟ್ ಪಿನ್ ಕೋಡ್ ಮೆನ್ಷನ್ ಮಾಡಿದ ನಂತರ ಕ್ಲಿಕ್ ಆನ್ ಸಬ್ಮಿಟ್ ಬಟನ್. ಈ ತರ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ಪ್ರಾಡಕ್ಟ್ ಕೀ ಬರುತ್ತೆ. ಅದು ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನಿಮ್ಮ ಜಿಮೇಲ್ ಅನ್ನು ಓಪನ್ ಮಾಡಿ. ಜಿಮೇಲ್ ಅನ್ನು ಓಪನ್ ಮಾಡಿದ ನಂತರ ಆಕ್ಟಿವ್ ನ್ಯೂ ಲೈಸೆನ್ಸ್, ಸೀರಿಯಲ್ ನಂಬರ್. ನಿಮಗೆ ಸೀರಿಯಲ್ ನಂಬರ್, ನಿಮ್ಮ ಜಿಮೇಲ್ಗೆ ಒಂದು ಇಮೇಲ್ ಬರುತ್ತೆ. ಆ ಇಮೇಲ್ ಅಲ್ಲಿ ನಿಮಗೆ ಸೀರಿಯಲ್ ನಂಬರ್, ಸೀರಿಯಲ್ ನಂಬರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕಾಪಿ ಮಾಡ್ಕೊರಿ.
ಸೀರಿಯಲ್ ನಂಬರ್. ನೆಕ್ಸ್ಟ್ ಆಕ್ಟಿವೇಶನ್ ಕೀ. ಆಕ್ಟಿವೇಶನ್ ಕೀ ಬಂದ್ಬಿಟ್ಟು ನಿಮಗೆ ಇಲ್ಲಿದೆ ನೋಡಿ, ಆಕ್ಟಿವೇಶನ್ ಕೀ. ಕಾಪಿ ಮಾಡ್ರಿ. ಕಾಪಿ ಮಾಡಿದ ನಂತರ ಇಲ್ಲಿ ಪೇಸ್ಟ್ ಆಕ್ಟಿವೇಶನ್ ಕೀ. ನಂತರ ನಿಮ್ಮ ಜಿಮೇಲ್ ಅನ್ನು ಟೈಪ್ ಮಾಡಿ. ಸೊ ಜಿಮೇಲ್ ಅನ್ನು ಟೈಪ್ ಮಾಡಿದ ನಂತರ ಕಂಗ್ರ್ಯಾಚುಲೇಷನ್, ನೀವು 7 days ಫ್ರೀ ಟ್ರಯಲ್ಗೆ ನಾವು ರೆಡಿ. ಇವಾಗ ರೆಡಿ ಇದ್ದೀರಿ ನೀವು 7 days ಫ್ರೀ ಟ್ರಯಲ್. ನಿಮಗೆ ಈ ತರ ಸ್ಕ್ರೀನ್ ಬಂದ್ಮೇಲೆ ಇಲ್ಲಿ ನೋಡಬಹುದು ನೀವು ಟ್ಯಾಲಿ ಪ್ರೈಮ್ ಸಿಲ್ವರ್. ನೀವು ಫುಲ್ ವರ್ಷನ್ ಆಗಿ ನೀವು ಬಳಸಬಹುದು ಈಗ ಟ್ಯಾಲಿ ಪ್ರೈಮ್ ಸಿಲ್ವರ್ ಅನ್ನು. How to download previous version of Tally. Previous Tally version ಅಂದರೆ ಏನು ಅಂದರೆ ಪ್ರೆಸೆಂಟ್ ವರ್ಷನ್ ನಡೀತಿರೋದು 4.0. ಪ್ರೆಸೆಂಟ್ ವರ್ಷನ್ ನಡೀತಿರೋದು 4.0. ನಂತರ ಪ್ರೀವಿಯಸ್ ವರ್ಷನ್ ಯಾವ ತರ ಡೌನ್ಲೋಡ್ ಮಾಡೋದು? ವಿಸಿಟ್ tallysolution.com. Click on the download option available on the right side of the menu. Next, slide the web page to the bottom. Click on download one. Do you want to download? Slide the web page to the bottom. Click on do you want to download previous version. Choose the version. Once the download is completed, you are ready to install the free version of accounting software Tally. Previous version. So ಯಾವ ತರ ನಾವು previous version ಡೌನ್ಲೋಡ್ ಮಾಡೋದು ಅದು ಒಂದ್ಸತಿ ಬನ್ನಿ ನೋಡೋಣ. ಸೊ ಟ್ಯಾಲಿ ಸೊಲ್ಯೂಷನ್ ವೆಬ್ಸೈಟ್ಗೆ ಭೇಟಿ ನೀಡೋಣ. ನಂತರ ನಿಮಗೆ ಫಸ್ಟ್ ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಆಪ್ಷನ್ ಕಾಣುತ್ತೆ ನಿಮಗೆ. ಸೊ ಡೌನ್ಲೋಡ್ ಆಪ್ಷನ್ ಇಲ್ಲಿ ಕಾಣುತ್ತೆ. ಸೊ ಡೌನ್ಲೋಡ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಕೆಳಗಡೆ ಡ್ರ್ಯಾಗ್ ಮಾಡಿದ ನಂತರ ಡೂ ಯು ವಾಂಟ್ ಟು ಡೌನ್ಲೋಡ್ ಪ್ರೀವಿಯಸ್ ವರ್ಷನ್ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಸೊ ನಿಮಗೆ ಪ್ರೀವಿಯಸ್ ವರ್ಷನ್ ಟ್ಯಾಲಿ ಪ್ರೈಮ್ ರಿಲೀಸ್. ಸೊ ಇಲ್ಲಿ ವರ್ಷನ್ ನಿಮಗೆ ಬೇಕು ಅದನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಪ್ರೀವಿಯಸ್ ವರ್ಷನ್ ಆಫ್ ಟ್ಯಾಲಿ ಬರುತ್ತದೆ.